ಬೋರ್ಗಾಂವದಲ್ಲಿ ಶಾದಿ ಮಹಲ್ ಹಾಗೂ ಜೈನ ಬಸದಿ ನಿರ್ಮಾಣಕ್ಕಾಗಿ 1,50,00,000 ರೂಪಾಯಿ ಮಂಜೂರು. ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಅಣ್ಣಾ ಸಾಹೇಬ ಹವಲೆ ಅವರ ವಿಶೇಷ ಪ್ರಯುಕ್ತ. ನಿಪಾಣಿ ತಾಲೂಕಿನ ಬೋರ್ಗಾಂವ್ ಗ್ರಾಮದಲ್ಲಿ ಕಳೆದ ಅನೇಕ ವರ್ಷಗಳಿಂದ ಮುಸ್ಲಿಂ ಜಮಾತ್ ಸಮಿತಿ ವತಿಯಿಂದ ಹಾಗೂ ಜೈನ ಸಮುದಾಯದವರ ಬೇಡಿಕೆಯಾಗಿದ್ದ ಶಾದಿ ಮಹಲ್ ಹಾಗೂ 1008 ಪಾರ್ಶ್ವನಾಥ ದಿಗಂಬರ ಜೈನ ಮಂದಿರ ದೊಡ್ಡ ಬಸದಿ ಜೀರ್ಣೋದ್ಧಾರಕ್ಕಾಗಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಅಣ್ಣಾ ಸಾಹೇಬ ಹವಲೆ ಅವರ ನಿರಂತರ ಬೇಡಿಕೆ ಇಟ್ಟಿದ್ದರಿಂದ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ, ಬುಡಾ ಅಧ್ಯಕ್ಷ ಲಕ್ಷ್ಮಣರಾವ್ ಚಿಂಗಳೆ ಹಾಗೂ ಮಾಜಿ ಸಚಿವ ವೀರಕುಮಾರ್ ಪಾಟೀಲರ ವಿಶೇಷ ಪ್ರಯತ್ನದಿಂದ ಶಾದಿ ಮಹಲ್ ಹಾಗೂ ಜೈನ ಬಸದಿ ನಿರ್ಮಾಣಕ್ಕೆ 1,50,00,000 ರೂಪಾಯಿ ಮಂಜೂರು ಮಾಡಿರುವುದಾಗಿ ರಾಜು ಕಿಚಡೆ ತಿಳಿಸಿದ್ದಾರೆ. ಬೋರ್ವಾ ಪಟ್ಟಣದ ಸಿದ್ದೇಶ್ವರ ಸಂಸ್ಥೆಯ ಸಭಾಗೃಹದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಅಧಿಕ ಮಾಹಿತಿ ನೀಡಿದರು. ಪ್ರಾರಂಭದಲ್ಲಿ ಪಟ್ಟಣದ ಮುಸ್ಲಿಂ ಜಮಾತ್ ಸಮಿತಿ ಮುಖಂಡರಿಗೆ ಹಾಗೂ ಪಾರ್ಶ್ವನಾಥ ದಿಗಂಬರ ಜೈನ ಮಂದಿರದ ಪ್ರಮುಖರಿಗೆ ಅಧಿಕೃತ ಮಂಜೂರು ಪತ್ರ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಮುಸ್ಲಿಂ ಸಮುದಾಯದ ಪ್ರಮುಖ ಫರ್ವೇಜ್ ಅಫರಾಜ್, ಜೈನ್ ಸಮುದಾಯದ ವಿದ್ಯಾಧರ ಅಮ್ಮನವರ್ ಹಾಗೂ ಟಿಟಿಡಿ ಸವಾಡೆ ಮಾತನಾಡಿ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಅಣ್ಣಾ ಸಾಹೇಬ್ ಹವಲೆ ಅವರ ಸತತ ಪ್ರಯತ್ನ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ಸಹಕಾರದಿಂದ 1,50,00,000 ರೂಪಾಯಿಗಳು ಮಂಜೂರಾಗಿದೆ ಎಂದು ಕೃತಜ್ಞತೆ ತಿಳಿಸಿದರು. ಕಟ್ಟಡ ಜೀರ್ಣೋದ್ಧಾರ ಮಾಡುವ ಸಲುವಾಗಿ ಒಂದು 5-6 ವರ್ಷಗಳಿಂದ ಅಥವಾ 10 ವರ್ಷಗಳಿಂದ ಪ್ರಯತ್ನ ನಡೆದಿದೆ. ಇದನ್ನು ನಾವು ನಮ್ಮ ನಾಯಕರಾದಂಥ ಮತ್ತು ನಮ್ಮ ಈ ಬಸ್ತಿಗೆ ಸಂಬಂಧಪಟ್ಟಂತ ಪ್ರಮುಖರಾದಂಥ ಅಣ್ಣಾ ಸಾಹೇಬ್ ಹವಲೆ ಅವರಿಗೆ ಬಹಳ ಸಲ ನಾವು ವಿನಂತಿ ಮಾಡಿಕೊಂಡಿವಿ. ಅಣ್ಣವರ ನೀವೇನಾದರೂ ಪ್ರಯತ್ನ ಮಾಡಿ, ನೀವು ಪ್ರಯತ್ನ ಮಾಡಿದ್ರೆ ಆಗ್ತದೆ, ಇಲ್ಲಾಂದ್ರೆ ಆಗುದಿಲ್ಲ, ಮತ್ತೆ ನೀವು ಪ್ರಯತ್ನ ಮಾಡಬೇಕು ಅಂತ ನಾವೆಲ್ಲ ಕೇಳ್ಕೊಂಡಾಗ ನಾನಂಗ ಬಹಳ ಪದೇ ಕೇಳ್ಕೊಂಡೀನಿ ಸಮಾಜದ ವತಿಯಿಂದ. ಅದಕ್ಕೆ ಅವರು ಕಾಯಾವಚ ಮನಸ ಪ್ರಯತ್ನ ಮಾಡಿ ಪಾಲಕ ಮಂತ್ರಿಗಳಿಂದ ಈ ಒಂದು ನಮ್ಮ ಬಸ್ತಿಗೆ 50 ಲಕ್ಷ ರೂಪಾಯಿಗಳ ಒಂದು ಬೃಹತ್ ಅನುದಾನವನ್ನ ಕೊಡಿಸಿದ್ದಾರೆ. ಅದಕ್ಕೆ ಆ ಒಂದು ಅವರ प्रयत्नाचे प्रतियागी ನಮ್ಮ समाज वतीಯಿಂದ अण्णासाहेब हवले यांच्याकडून प्रयत्नातून आमच्या समाजाला मल्टीपर्पज शादी महल व्हावा या हिशोबाने आम्ही त्यांना वारंवार प्रपोजल दिलेला आहे. त्या दिल्यानंतर त्यांनी सतीश अण्णा जारकिहोळी यांना प्रयत्न करून त्यांच्याकडून आम्हाला सर्व मुस्लिम समाजासाठी मल्टीपर्पज हॉलसाठी 1 कोटी रुपये मंजूर करून दिला. त्याबद्दल मी अण्णासाहेब हवले आणि सतीश अण्णा जारकिहोळी पालकमंत्री यांना आमच्या समाजातर्फे मी त्यांचा आभार मानतो. ಅಣ್ಣಾಸಾಹೇಬ ಹವಲೆ ಅವರು ಮುಸ್ಲಿಂ ಸಮಾಜವರಿಗೆ 1 ಕೋಟಿ ರೂಪಾಯಿ, ನಮ್ಮ ಜೈನ ಧರ್ಮದ ಸಂಬಂಧ ಅವ್ರಿಗೊಂದು 50 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ಅದನ್ನು ಮತ್ತೊಬ್ಬರು ಏನು ಬಿಜೆಪಿ ಅಥವಾ ಜಿಲ್ಲೆಯವರು ಇತರವರೆಲ್ಲೂ ಕೊಟ್ಟು ಪೇಪರ್ದಲ್ಲಿ ವಾಟ್ಸಾಪ್ದಲ್ಲಿ ಇವರು ನವರು ಮಾಡಿದ ಹಿಂಗೆ ಹೇಳ್ತಾರೋ ಅದು ಚುಕ್ಕಿದೆ. ಅದ್ರ ಹಂಗೇನು ಅವ್ರದ್ದು ಇದು ಮಾಡ್ಕೊಡೋದು. ಇವರು ಸತೀಶ್ ಚಂದ್ರ ಜಾರಕಿಹೊಳಿ ಅವರು ಸ್ವತಃ ಇವರು ಬಂದು ಆರ್ಡರ್ ಕಾಪಿ ಕೊಟ್ಟು ನಮ್ಮ ಕೈಲಿ ಹೋಗಿದ್ದಾರೆ. ಇದು ಎಲ್ಲ ಅನ್ನಾಗಳನ್ನು ಮಾಡಿ ಇವರಿಂದ ಎಲ್ಲ मुस्लिम समाज की जैन समाज काँग्रेस पक्षाने काल बोरगाव गावामधल्या एक जैन बस्ती ध्वट बस्तीसाठी 50 लाख रुपयाचं निधीचं ऑर्डर आणि तसेच समस्त मुस्लिम जमात समाजासाठी 1 कोटी रुपयाचं अनुदान मंजुरीचे आदेशपत्र काल आदरणीय अण्णासाहेबांना हवले यांच्या हातामध्ये काल दिलं. आज त्यांच्या अनुपस्थित त्यांना ह्या ठिकाणी येऊ शकत नाही, तिने येऊ शकणार नाही, म्हणून त्यांच्या मार्फत आज त्यांच्या सर्वच कार्यकर्त्यांनी आज ह्या ठिकाणी सिद्धेश्वर या कोऑपरेटिव्ह क्रेडिट सोसायटीच्या सभांगणामध्ये आम्ही आज या पत्रकार परिषद घेतोय. आणि ज्यावेळी ज्या जैन समाजाच्या वतीनं जे धोड बस्तीला 50 लाखाची आवश्यकता असताना तिथल्या अध्यक्षांनी सर्व सदस्यांनी मिळून अण्णांच्याकडे प्रपोजल दिलं आणि अण्णांनी आदरणीय सतीश अण्णा जारकिहोळींच्याकडे तसंच मुस्लिम समाजासाठी जी आवश्यकता होती त्याच्यासाठी सतीश अण्णा जारकिहोळींच्याकडे प्रपोजल दिल्यानंतर 1 कोटी आणि 50 लाख रुपये मंजूर झालेले आहे. विशेष करून मी या ठिकाणी आदेश उल्लेख वाचतो. सरकारचे आदेश संख्या MWD 405 MDS 2025 दिनांक 3/7/2025 ला हे प्रपोजल. ಸುದ್ದಿಗೋಷ್ಠಿಯಲ್ಲಿ ಮುಸ್ಲಿಂ ಸಮಾಜದ ಮುಖಂಡರಾದ ರಾಜು ಮಕಾಂದಾರ್, ರಿಯಾಜ್ ಮೊಮಿನ್, ಬಾಳಾಸಾಬ್ ಅಫರಾಜ್, ಮುಬಾರಕ್ ಗೌಡಿ ಹಾಗೂ ಜೈನ ಸಮುದಾಯದ ಪ್ರಶಾಂತ್ ಲಗಾರೆ, ಅಜಿತ್ ಪಾಟೀಲ್, ನಿತಿನ್ ಚಿಪ್ರೆ, ಮಲಗೌಡ, ಮೈಶಾಳೆ ಸೇರಿದಂತೆ ಮುಸ್ಲಿಂ ಹಾಗೂ ಜೈನ ಸಮಾಜದ ಪ್ರಮುಖರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಮಹಾವೀರ್ ಚಿಂಚನೆ, ಭಾರತ ವೈಭವ ನ್ಯೂಸ್, ನಿಪ್ಪಾಣಿ.
Thanks for watching. Read, discuss, and debate with editor Dr. Yan Prashant Rao. Wanted reporters in print, digital, and visual media for Bharat Vaibhav Daily Newspaper, BV News 5 Channel, and BV Fast Web News from all the talukas of Karnataka, Goa, and Maharashtra. If interested, send your resume to 9019229369.